ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಆಲ್ರೆಡಿ 9th ಸೆಪ್ಟೆಂಬರ್ ಸೋಮವಾರದ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆದರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಅವರ್ಸ್ ಅಲ್ಲಿ US ಜಾಬ್ ಕ್ಲೇಮ್ ರಿಪೋರ್ಟ್ ಬಂತು. ಅದರಿಂದ US ಮಾರ್ಕೆಟ್ ಅಲ್ಲದೆ ಗ್ಲೋಬಲ್ ಮೋಸ್ಟ್ ಆಫ್ ದ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಕರೆಕ್ಷನ್ ಬಂತು. ಅದರಲ್ಲಿ ಡೌ ಜೋನ್ಸ್ ಇಲ್ಲಿ 1.1% 400 ಪಾಯಿಂಟ್ ಕರೆಕ್ಷನ್ ಕಂಡ್ರೆ, S&P 500 1.73%, ನಸ್ದಾಕ್ IT ಇಂಡೆಕ್ಸ್ ಅಲ್ಲಿ -2.55% 400 ಪಾಯಿಂಟ್ಸ್ ಕರೆಕ್ಷನ್ ಕಂಡಿತ್ತು. ಅದಲ್ಲದೆ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಕರೆಕ್ಷನ್ ಬಂದಿದೆ. ಇದನ್ನ ಫಾಲೋ ಮಾಡಿ ಏಷ್ಯನ್ ಮಾರ್ಕೆಟ್ ಅಲ್ಲಿ ನಮ್ಮ ನಿಫ್ಟಿ ಫ್ಯೂಚರ್ ಅಂತಾನೆ ಕನ್ಸಿಡರ್ ಮಾಡೋ ಗಿಫ್ಟ್ ನಿಫ್ಟಿನಲ್ಲಿ ಕೂಡ 150 ಪಾಯಿಂಟ್ಸ್ ಕರೆಕ್ಷನ್ ಬಂದಿದೆ. ಸೊ ಇದರಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಅಗೇನ್ ಸೋಮವಾರ ದಿನ 9th ಸೆಪ್ಟೆಂಬರ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗೋ ಲಕ್ಷಣಗಳು ಹೆಚ್ಚಿನದಾಗಿ ಇದಾವೆ. ಅದರಲ್ಲಿ ನಿಫ್ಟಿನಲ್ಲಿ 150 ಪಾಯಿಂಟ್ಸ್ ಅಂದ್ರೆ ಈಗಿನ ನಿಫ್ಟಿ ಕ್ಲೋಸಿಂಗ್ 24,852 ಹತ್ರ ಬಂದಿದೆ. ಇಲ್ಲಿಂದ 150 ಪಾಯಿಂಟ್ಸ್ ಅಂದ್ರೆ ಡೈರೆಕ್ಟ್ ಆಗಿ 24,600 ಲೆವೆಲ್ ಅಲ್ಲಿ ನಿಫ್ಟಿ ಓಪನ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದು 24,600 ಇಂದ 24,650 ಹತ್ರ ಸಪೋರ್ಟ್ ಬರ್ಬೋದು ಅಂತ. ಸೊ 24,600 ಕೆಳಗಡೆ ನಿಫ್ಟಿ ಇನ್ನಷ್ಟು ವೀಕ್ ಆಗಿ 24,500 ಇಂದ 530 ಲೆವೆಲ್, ಇದು ನಿಫ್ಟಿಯ 50 ಡೇ ಮೂವಿಂಗ್ ಆವರೇಜ್, ಈ ರೆಡ್ ಟ್ರೆಂಡ್ ಲೈನ್ ಏನ್ ಬರ್ತಾ ಇದೆ ಇದು. ಸೊ ಈ ಲೆವೆಲ್ ವರೆಗೆ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ಮೇಲೆ ಇನ್ನಷ್ಟು ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಸಿಇ ಪೊಸಿಷನ್ಸ್ ನ ಈ ಲೆವೆಲ್ ಅಲ್ಲಿ ತಗೊಳ್ಳಲ್ಲ. ಸೊ ನಿಫ್ಟಿ ಸ್ವಲ್ಪ ಕನ್ಸಲ್ಟೇಷನ್ ಆಗ್ತಾ ಕೆಳಗಡೆ ಬಂದು 24,500 530 ಹತ್ರ ಬಂದು ರಿಕವರಿ ಕಾಣೋಕೆ ಶುರು ಆದ್ರೆ ಆಫ್ಟರ್ 11 AM, ಸೊ 11 ಗಂಟೆ ನಂತರ ಓಪನಿಂಗ್ ಪ್ರೈಸ್ ಅಂದ್ರೆ ಮೋಸ್ಟ್ಲಿ 600 ಹತ್ರನೇ ಓಪನಿಂಗ್ ಅಂತ ಅನ್ಕೊಳ್ಳೋಣ. ಈ ಓಪನಿಂಗ್ ಪ್ರೈಸ್ ಮೇಲೆ ಬಂದ್ರೆ 24,600 ಓಪನಿಂಗ್ ಪ್ರೈಸ್ ಮೇಲೆ ಬಂದ್ರೆ ಮಾತ್ರನೇ ಅಲ್ಲಿ ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಬರೋ ಶಾರ್ಟ್ ಕವರಿಂಗ್ ನಿಫ್ಟಿನ ಅಗೇನ್ 24,800 850 ವರೆಗೆ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ಟ್ರೈ ಮಾಡಬಹುದು. ಓಪನಿಂಗ್ ಅಲ್ಲೇ ಏನಾದ್ರೂ ಶಾರ್ಪ್ ರಿಕವರಿ ಬಂತು ಅಂತಂದ್ರೆ ಮೇಲೆ 24,800 850 ಲೆವೆಲ್ ಹತ್ತತ್ರ ಬಂದು ಅಗೇನ್ ರಿವರ್ಸ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ನೋಡಬಹುದು. 24,800 850 ಹತ್ರ ಸ್ಟಾರ್ಟಿಂಗ್ ಆಫ್ ದ ಡೇ. ಅದೇ 11 ಗಂಟೆ ನಂತರ ಮೇಲೆ ಬಂದ್ರೆ ಯಾವುದೇ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಇನ್ನು 24,500 530 ಈ ಲೆವೆಲ್ ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಮಂಗಳವಾರದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ನಿಫ್ಟಿ ಜೊತೆನೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಅಟ್ಲೀಸ್ಟ್ 400 to 500 ಪಾಯಿಂಟ್ಸ್ ನಾವು ಗ್ಯಾಪ್ ಡೌನ್ ಓಪನಿಂಗ್ ನ ಸೋಮವಾರ ನೋಡ್ತಾ ಇದೀವಿ. ಸೊ ಬ್ಯಾಂಕ್ ನಿಫ್ಟಿಗೆ ನೆಕ್ಸ್ಟ್ ಸಪೋರ್ಟ್ ಈಗ 50,200 ಹತ್ರ ಇದೆ. ಸೊ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ಕೆಳಗಡೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇನ್ನಷ್ಟು ಕರೆಕ್ಷನ್ ಬ್ಯಾಂಕ್ ನಿಫ್ಟಿನ 49,800 700 ವರೆಗೂ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಇದ್ರ ಕೆಳಗಡೆ ಯಾವುದೇ ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡೋದು ಬೇಡ. ಪುಟ್ ಪೊಸಿಷನ್ಸ್ ಅಲ್ಲಿ ಇದ್ರೆ ಅಲ್ಲಿ ನಾವು ಸ್ಟಾಪರ್ಸ್ ನ ಟ್ರೈಲ್ ಮಾಡ್ತಾ ಹೋಗ್ಬೋದು. ಇನ್ನು ನಿಫ್ಟಿ ರೀತಿನೇ ಬ್ಯಾಂಕ್ ನಿಫ್ಟಿ ಕೂಡ ಏನಾದ್ರೂ ಕೆಳಗಡೆ ಬಂದು 11 ಗಂಟೆ ನಂತರ, ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ, 11 ಗಂಟೆ ನಂತರ 50,200 ಮೇಲೆ ಬಂದು ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿ ಮರ್ಯಾದೆ ಸಿಇ ಪೊಸಿಷನ್ಸ್ ನ ಟ್ರೈ ಮಾಡಿ. ಓವರ್ ಸೋಲ್ಡ್ ಆಗಿರೋ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ಬರೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಏನಾದ್ರೂ ಆಪ್ಷನ್ ಚೈನ್ ಅನಾಲಿಸಿಸ್ ಮಾಡೋದು ಗೊತ್ತಿದ್ರೆ ಅರೌಂಡ್ 10 o'clock ಆಪ್ಷನ್ ಚೈನ್ ಹೇಗಿದೆ ಅಂತ ನೋಟ್ ಮಾಡ್ಕೊಂಡು ಅಲ್ಲಿಂದ 11 ಗಂಟೆ ಕಾಲ್ ಸೈಡ್ ಅಲ್ಲಿ ಡೇಟಾ ಬಿಲ್ಟ್ ಆಗ್ತಿದೆ ಅಂದ್ರೆ ಆಗ ನಾವು ಕಾಲ್ ಸೈಡ್ ಅಲ್ಲಿ 11 ಗಂಟೆ ನಂತರ ಪೊಸಿಷನ್ಸ್ ನ ತಗೋಬಹುದು. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ಹೆಲ್ಪ್ ಆಗಿದ್ರೆ ಲೈಕ್ ಮಾಡೋದನ್ನ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.